ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂಥ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಈ ಪಾಠನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಹಿಂದಿನ ಟಾಪಿಕ್ಸನ್ನು ನನಗೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ ನೋಡಬಹುದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡೋಣ. ಸಂಖ್ಯೆಗಳ ಸಂಕೇತ ಬರೆಯುವುದು ಮತ್ತು ಓದುವುದು. ನಾವು ಸಂಖ್ಯೆಗಳನ್ನು ಒಂದು ನಿರ್ದಿಷ್ಟ ವಿಧಾನದಲ್ಲಿ ಬರೆಯುತ್ತಿದ್ದೇವೆ. ಒಂದು ಸಂಖ್ಯೆ ಅಂದರೆ 4, 5, 6 ಇದನ್ನು 456 ಅಂತ ಓದ್ತೀವಿ. ಇದನ್ನು ಬರೆಯೋದು ಯಾವ ರೀತಿ? 4 ನೂರುಗಳಿದ್ದಾವೆ, 4 ನೂರುಗಳು ಪ್ಲಸ್ 5 ಹತ್ತುಗಳು, 6 ಬಿಡಿಗಳು ಅಥವಾ 1 ಅಂತ ಹೇಳೋ ಈ ಥರ ಬರೆಯುವ ಬದಲಾಗಿ ನಾವು 456 ಅಂತ ಹೇಳಿ ಬರಿತೀವಿ. ಇಲ್ಲಿ ಏನು ಮಿಸ್ ಮಾಡ್ತಿದ್ದೀವಿ ನಾವು? ಇಲ್ಲಿ ಇರೋವಂಥ ಸ್ಥಾನಗಳನ್ನ ಇದು 100 ಬಿಟ್ಟು, ಇಲ್ಲಿ 10ನ ಬಿಟ್ಟು, ಇಲ್ಲಿ ಬಿಡಿನ ಬಿಟ್ಟು ಬರೀ 4, 5, 6 ಅಂತ ಹೇಳಿ 456 ಅಂತ ಹೇಳಿ ಬರಿತಾ ಇದ್ದೀವಿ. ಇದೇ ರೀತಿ ನಾವು 10ನೆಯ 1 ಮತ್ತು 100ನೆಯ 1ಗಳಲ್ಲಿ ಬಿಟ್ಟು ಬರೆಯಬಹುದೇ? ಅಂದರೆ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಇಲ್ಲಿ 4 ಮತ್ತು 10ನೇ 2 ಕೊಟ್ಟಿದ್ದಾರೆ. ಇದನ್ನು ನಾವು 42 ಅಂತ ಬರಿಬಹುದಾ? ಇದನ್ನು 10ನ ಬಿಟ್ಟು ಇಲ್ಲಿ ಹೆಂಗೆ ನಾವು ಸ್ಥಾನವನ್ನು ಬಿಟ್ಟು 10ನೇ ಸ್ಥಾನದಲ್ಲಿ ಬಿಟ್ಟು 100ನೇ ಸ್ಥಾನದ ಬಿಟ್ಟು 1 ಬಿಡಿಸ್ಬಿಟ್ಟು ಹೆಂಗೆ 4, 5, 6 ಅಂತ ಬರ್ತಿದ್ದೀವಲ್ಲ, ಅದೇ ರೀತಿ 10ನೆಯ 1ನ ಸ್ಥಾನನ ಬಿಟ್ಟು 42 ಅಂತ ಬರಿಬಹುದಾ? ಅಂದರೆ ಇಲ್ಲಿ 10ನೆಯ 1ಗಳಲ್ಲಿ ನಾವು 10ನೆಯ 1 ಇದನ್ನು ಬಿಟ್ಟು ಬರೀ 2 ಅಷ್ಟು 4 ಪಕ್ಕ ಹೋಗಿ ಬರೆಯೋದು. ಓಕೆ, ಇಲ್ಲಿ 4 ಹೆಂಗೈತಿ 4 ಹಿಂಗೆ ಬರೆಯೋದು. ಇಲ್ಲಿ ಇದರ ಅರ್ಥ ಏನು? 2/10 ಅಂತಂದರೆ ಏನರ್ಥ? 2 × 1/10. ಸೊ ಇದನ್ನು 2 ಅಷ್ಟು ತೊಗೊಂಡು ಇಲ್ಲಿ ಬರೆಯೋದು. ಇಲ್ಲಿ ಹೆಂಗೆ ನಾವು ಮಾಡಿದ್ವಲ್ಲ, ಸೊ ಈ ರೀತಿಯಾಗಿ ನಾವು ಬರಿಬಹುದಾ ಅಂತ ಕೇಳ್ತಾರೆ. ಹೌದು ಎಂದಾದರೆ 42 ಅಂದರೆ ಏನು ಅನಿಸುತ್ತೆ? ಈಗ ಒಂದು ನಂಬರ್, ಈಗ 42 ಅಂತ ನಂಬರ್ ಐತಿ. ಇದಂದರೆ ಏನು? ಇಲ್ಲಿ 4 ಹತ್ತುಗಳಿದ್ದಾವೆ ಮತ್ತು 2 ಬಿಡಿಗಳಿದ್ದಾವೆ ಅಂತ ಹೇಳಿ ಓದ್ಬೋದು. ಅಥವಾ ಇದು 4 ಬಿಡಿ ಮತ್ತು 2 10ನೆಯ 1 ಎಂಬುದು ನಮಗೆ ಹೇಗೆ ತಿಳಿತೈತಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ಏನು ಬರೆದಿದ್ರಲ್ಲಿ ನಂಬರ್ ಇರೋದೇನಿತ್ತು? 4 ಮತ್ತು 10ನೆಯ 2 ಅಂತ ಇತ್ತು. ಅದನ್ನು ಬರೆದಿದ್ದು ಯಾವ ರೀತಿ? 42. ಸೊ 42 ಅನ್ನೋದು ಈ ಥರ ನಮ್ಗೆ ಹೆಂಗೆ ಅರ್ಥ ಆಗಬೇಕದು? ಈಗ ನಾವು 42 ಅಂತ ಏನಾದರೂ ಬರೆದ್ರೆ ಇದರಲ್ಲಿ ಏನು ಅಂದ್ಕೊತೀವಿ ನಾವು? ಹಿಂಗೆ ಬಿಡಿಸಿ ಬರೆದಾಗ 4 ಹತ್ತುಗಳಿದ್ದಾವೆ ಮತ್ತು 2 ಬಿಡಿಗಳಿದ್ದಾವೆ ಅಂತಂದು ಹೇಳಿ ನಾವು ಬರಿತೀವಿ. ಆದರೆ ಈ 42 ಅನ್ನೋದು ಇದು 4 ಮತ್ತು 10ನೇ 2 ಅನ್ನೋದು ಹೇಗೆ ಗೊತ್ತಾಗಬೇಕು ನಮಗೆ ಅಂತ ಕೇಳಿದರೆ, ಸೊ ಇಲ್ಲಿ ಇನ್ನೊಂದು ಏನೋ ಎಕ್ಸಾಂಪಲ್ ಕೊಟ್ಟಾರೆ. ಇಲ್ಲಿ 705 ಅಂತ ಬಂದರೆ ಇದು ಹಿಂಗಂದರೆ ಏನೇನು ಆಗಿರ್ಬೋದು? ಈಗ 705 ಅನ್ನೋದು ನಮ್ಗೆ ಗೊತ್ತು, ಬಟ್ ಏನೇನು ಆಗಿರ್ಬೋದು ಅಂತ ಹೇಳಿ ನೋಡ್ತಾ ಇದ್ದಾರೆ. ಇಲ್ಲಿ 7 ನೂರುಗಳು ಮತ್ತು 0 ಹತ್ತುಗಳು, 5 ಬಿಡಿಗಳು. ಹೌದಾ? ಇದು ನಮ್ಗೆ ಗೊತ್ತಿರೋ ಅಂಥದ್ದು. ಅದನ್ನು 700 + 0 + 5 ಅಂತ ಹೇಳಿ ಬರಿತೀವಿ. ಇದೆಲ್ಲರಿಗೂ ಗೊತ್ತಿರೋದು, ನಾವು ಇದೇ ಥರ ಫಾಲೋ ಮಾಡ್ತಾ ಇರೋದು. ಅಕಸ್ಮಾತ್ ಅದು ಈಗ ನಾವು ಹಿಂದೆ ಈ ರೀತಿಯಾಗಿರೋದನ್ನು ನೋಡಿ ಅದೇನಾಗಿರಬಹುದು ಮತ್ತು ಅಂತಂದ್ರೆ 7 ಹತ್ತುಗಳು, 0 ಬಿಡಿಗಳು, 5 10ನೆಯ 1ಗಳು ಆದರೂ ಆಗಿರಬಹುದು ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ 7 ಹತ್ತುಗಳಂದರೆ ಎಷ್ಟು? 7 × 10 70. ಸೊ ಇಲ್ಲಿ 70 ಬರ್ತಾರೆ. 0 ಬಿಡಿಗಳು ಆಗಿರ್ಬೋದು, ಅದಕ್ಕೆ 0 ಅಂತ ಬರೆದಿದ್ದಾರೆ. 5 10ನೆಯ 1 ಅಂತ ಹೇಳಿ ಇದನ್ನು ಈ ಥರ 5 × 5/10 ಅಂತ ಬರೆದು ಈ ಥರ ಹೀಗೂ ಆಗಿರ್ಬೋದು. ಈ ರೀತಿಯೂ ಓದಬಹುದಾ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಏನು? 7 ಮಾನಗಳು ಅಂದರೆ ಒಂದು ಪೂರ್ಣ ಸಂಖ್ಯೆ. 7 ಮಾನಗಳಾಗಿರ್ಬೋದು ಮತ್ತು 0 10ನೆಯ 1 ಮತ್ತು 5 100ನೆಯ 1ಗಳು ಈ ರೀತಿಯೂ ಓದ್ಕೋಬಹುದು. ಅವ್ರೇನು ಮಾಡ್ತಾರೆ? ಗೆಸ್ ಮಾಡ್ತಾರೆ, ಹಿಂಗಿರ್ಬೋದಲ್ಲ ಈ ಕೊಟ್ಟಿರೋಂತಹ ಸಂಖ್ಯೆ ಅಂತ ಹೇಳಿ. ಸೊ 7 ಮಾನಗಳಂದರೆ ಇಲ್ಲಿ 70 ಅಂತ ಬಂತು. ನೆಕ್ಸ್ಟ್ 0 10ನೆಯ 1ಗಳು, ಆಮೇಲೆ 5 100ನೆಯ 1ಗಳು. ಸೊ ಅದಕ್ಕೆ ಈ ರೀತಿ ಬರ್ಕೊಡ್ರೆ, ಇವು ಬೇರೆ ಬೇರೆ ಪ್ರಮಾಣಗಳಾಗಿರುವುದರಿಂದ ಅವುಗಳನ್ನು ಬರೆಯಲು ನಮಗೆ ಪ್ರತ್ಯೇಕ ವಿಧಾನ ಅಗತ್ಯವಿದೆ ಅಂತ ಕೇಳಿದೆ. ಸೊ ಇವೆಲ್ಲ ಬೇರೆ ಬೇರೆ, ಹೌದಾ? ಈ ಥರನೂ ಇರ್ತವೆ, ಈ ಥರನೂ ಹಿಂಗೆ, ಇದು ಹಿಂಗೆ. ಬಟ್ ಎಲ್ಲವನ್ನು ನಾವು 705 ಅಂತ ಹೇಳಿ ಬರೆಯೋಕ್ಕೆ ಬರಲ್ಲ. ಅದಕ್ಕಂತಂದು ಹೇಳಿ ಪ್ರತ್ಯೇಕ ವಿಧಾನಗಳಿದಾವೆ, ಹೌದಾ? ಸೊ ಅದು ಯಾವ ವಿಧಾನ, ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡೋಣ.
ಪೂರ್ಣಾಂಕಗಳು ಕೊನೆಗೊಂಡು ಭಿನ್ನರಾಶಿ ಭಾಗ ಆರಂಭಗೊಳ್ಳುವಲ್ಲಿ ಸ್ಥಾನ ಬೆಲೆಯನ್ನು ಗುರುತಿಸಲು ನಾವು ಒಂದು ಬಿಂದು ಅಥವಾ ಪೂರ್ಣ ವಿರಾಮವನ್ನು ವಿಭಾಜಕವಾಗಿ ಬಳಸುತ್ತೇವೆ. ಇದನ್ನು ದಶಮಾಂಶ ಬಿಂದು ಎಂದು ಕರೆಯಲಾಗುತ್ತೆ. ಸೊ ಈಗ ಪೂರ್ಣಾಂಕಗಳು ಮುಗಿತಾವಲ್ವ, ಸೊ ಯಾವ ರೀತಿ ಅಂದರೆ ಬಿಡಿಯಿಂದ ಸ್ಟಾರ್ಟ್ ಆಗ್ತೈತಿ, 10, 100, ಆಮೇಲೆ 1000 ಈ ರೀತಿ ಆಗ್ತದ. ಸೊ ಬಿಡಿಯಲ್ಲಿ ಪೂರ್ಣಾಂಕಗಳು ಎಲ್ಲಿ ಮುಗಿತಾವೆ? ಬಿಡಿಗೆ. ಹೌದಾ? ಇಲ್ಲಿಂದ ನೆಕ್ಸ್ಟ್ ಏನಾಗ್ತತಿ, ಇಲ್ಲಿ 10ನೇಯ 1 ಸ್ಟಾರ್ಟ್ ಆಗ್ತತಿ, 100ನೇಯ 1, 1000ನೇಯ 1, ಇದನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈ ರೀತಿ ಕೊನೆಗೊಳ್ಳುವಾಗ ನಾವೇನು ಮಾಡ್ತೀವಿ, ಇವನ್ನೆರಡನ್ನೂ ನಾವು ಬಿಡಿ ಬಿಡಿಯಾಗಿ ಗುರುತಿಸೋದಕ್ಕೆ ಇಲ್ಲೇನು ಮಾಡ್ತೀವಿ, ಬಿಂದುವನ್ನು ಬಳಸ್ತೀವಿ. ಇಲ್ಲ ಅಂದರೆ ಈ ರೀತಿ ಆಗ್ತದೆ. ಇಲ್ಲೇನು ಕೊಟ್ಟಾರಲ್ಲ, 10ಗಳು ಬಿಡಿಗಳು, ಆಮೇಲೆ 10ನೇಯ 1ಗಳು ಹಿಂಗೆ ಕೊಟ್ಟಾಗ 705 ಅಂತ ಬರೆದ್ರೆ ನಮ್ಗೆ ಅರ್ಥ ಆಗಲ್ಲ ಅದು. ಸೊ ನಮಗೆ ಗೊತ್ತಿರೋದೇನು, ಇದನ್ನು 705 ಅಂತ ಬರೆದ್ರೆ ಈ ರೀತಿ. ಅದರದ್ದು ಈ ರೀತಿಯೂ ಆಗಿರ್ಬೋದಾ? ಆದರೆ ನಾವು ಅಲ್ಲೇನು ಬಿಂದು ಯೂಸ್ ಮಾಡಲಿಲ್ಲ ಅಂದ್ರೆ ನಾವು ಅದನ್ನ ಈ ರೀತಿಯಾಗಿಯೇ ಓದಬೇಕಾಗತ್ತೆ. ಅದರಿಂದ ಇಲ್ಲಿ 10ನೇಯ 1 ಭಿನ್ನರಾಶಿಗಳು ಬಂದಾಗ ಅಲ್ಲಿ ಯಾವ ರೀತಿ ಓದಬೇಕಂದ್ರೆ, ಇಲ್ಲಿ ಏನು ಪೂರ್ಣಾಂಕಗಳು ಮುಗಿದ ಮೇಲೆ ನಾವಿಲ್ಲೇನು ಮಾಡ್ತೀವಿ, ಒಂದು ಬಿಂದು ಇಟ್ಟು ಈ ಒಂದು ಭಿನ್ನರಾಶಿಗಳನ್ನು ವಿಭಾಜಕವಾಗಿ ಬಳಸ್ತೀವಿ. ಭಿನ್ನರಾಶಿನ ಪೂರ್ಣಾಂಕಗಳಿಂದ ಸಪ್ರೇಟ್ ಮಾಡೋದಕ್ಕೆ ಮಧ್ಯದಲ್ಲಿ ಒಂದು ದಶಮಾಂಶ ಬಿಂದು ಅಂತಂದು ಹೇಳಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯೂಸ್ ಮಾಡುವಂತಹ ಬಿಂದುವಿಗೆ ನಾವೇನಂತ ಕರಿತೀವಿ, ದಶಮಾಂಶ ಬಿಂದು ಅಂತ ಹೇಳಿ ಕರಿತೀವಿ. ಮೇಲಿನ ಪ್ರಮಾಣಗಳನ್ನು ದಶಮಾಂಶ ರೀತಿಯಲ್ಲಿ ಬರೆದಾಗ, ಅಂದರೆ ಇಲ್ಲೇನು ಕೊಟ್ಟಿದ್ರಲ್ಲ ಇವು ಏನು ABC ಕೊಟ್ಟಲ್ಲ, ಈಗ ಇದನ್ನು ಇಲ್ಲಿ ಬರೀತಿದ್ದಾರೆ ದಶಮಾಂಶದಲ್ಲಿ ಯೂಸ್ ಮಾಡಿಕೊಂಡು ಬರೆದಾಗ 7 ನೂರುಗಳು ಮತ್ತು 5 ಬಿಡಿಗಳು. ಹೌದಾ? 700 ಅಂದ್ರೇನು, 700. 10 ಸ್ಥಾನದಲ್ಲಿ 10ರ ಗುಂಪು ಯಾವುದೂ ಇಲ್ಲ, ಅದಕ್ಕೆ 0 ಬರ್ಕೊತೀವಿ. 5 ಬಿಡಿಗಳಂದರೆ 5 ಆಗುತ್ತೆ. ಸೊ 700 + 0 + 5 ಅಂದ್ರೇನು, 705. ಇಲ್ಲಿ ಯಾವುದೇ ದಶಮಾಂಶ ಬಿಂದು ಇಲ್ಲ, ಯಾಕಂದರೆ ಇವೆಲ್ಲ ಏನು ಪೂರ್ಣಾಂಕಗಳು. ಇಲ್ಲಿ ಯಾವುದೇ ಒಂದು 10ನೇಯ 1 ಭಾಗ ಬಂದಿಲ್ಲ, 100ನೇಯ 1 ಭಾಗ ಬಂದಿಲ್ಲ, ಯಾವುದೂ ಬಂದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬಿ ಏನೈತೆ ಅಂತ ನೋಡೋಣ. 7 10ಗಳು ಅಂದರೆ 70. ಹೌದಾ? 7 10ಗಳು ಅಂದರೆ ಏನಾಗ್ತದೆ, ಇಲ್ಲಿ 70. ಮತ್ತು ಬಿಡಿಗಳು ಯಾವುದಿಲ್ಲ. 10 ಆದಮೇಲೆ ಈ ಕಡೆ ಬರುವಂಥದ್ದು ಯಾವುದು, ಪಕ್ಕದ ಬಲಗಡೆ 10 ಆದಮೇಲೆ ಬಿಡಿಗಳು. ಸೊ ಬಿಡಿ ಯಾವುದೂ ಇಲ್ಲ, 0 ಅಂತ ಬರ್ದಾರ. 5 10ನೇಯ 1, 5 10ನೇಯ 1 ಅಂದ್ರೆ 5/10. ಹೌದಾ? ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ 10 ಇರೋದ್ರಿಂದ 70 ಆಯಿತು. ಅಂದರೆ 10ರ ಸ್ಥಾನ ಬಿಡಿ ಸ್ಥಾನ ಕೂಡಿಸಿದಾಗ 70 ಬಂತು. 10ನೇಯ 1 ಸ್ಥಾನದಲ್ಲಿ ಯಾವುದೈತಲ್ಲಿ, 5 ಐತಿ. 5 ಬರೆಯೋಕ್ಕಿಂತ ಮುಂಚೆ ಅವ್ನು ಹೆಂಗೆ ಸಪ್ರೇಟ್ ಮಾಡಬೇಕು, ಒಂದು ಬಿಂದು ಇಟ್ಟು ಸಪ್ರೇಟ್ ಮಾಡಬೇಕು. ಸೊ 70/5. ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ, ಕೆಳಗಿರುವಂಥ 10ನ್ನು ತೆಗ್ದಿದ್ದಾರೆ, ಮೇಲೆ ಬರೆದಿರೋ 5ನ್ನು ಮಾತ್ರ ಇಲ್ಲಿ ಬರ್ಕೊಂಡಾರ. 10ನೇಯ 1 ಸ್ಥಾನ, ಇದು ನೀವೆಲ್ಲ 5ನೇ ಕ್ಲಾಸಲ್ಲಿ ಕಲ್ತಿರ್ತೀರಿ, ದಶಮಾಂಶ ಭಾಗ ಶತಮಾಂಶ ಅಂತಂದು ಕಲ್ತಿರ್ತೀರಲ್ವ. ಸೊ ಅದೇ ಥರ ಇಲ್ಲಿ 10ನೇಯ 1 ಭಾಗ ಇದು ದಶಮಾಂಶ ಭಾಗ. ಓಕೆ. ಸೊ 70 ಆಯಿತು. ಇಲ್ಲಿ ಬಿಡಿ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ, ಅದಕ್ಕೆ 0, ಇದಕ್ಕೆ 0. 7 10ಗಳಿದಾವೆ ಅಂದರೆ 10ನೇ ಸ್ಥಾನದಲ್ಲಿ 7 ಬಂತು. 10ನೇಯ 1 ಎಷ್ಟಿದಾವೆ, 5 ಇದಾವೆ. ಇಲ್ಲಾಗಲೇ ನಾನು ಇಲ್ಲಿ ಹೇಳಿದಾಗ 100ನೇ ಸ್ಥಾನ ತೆಗೆದು ಬರೀ 4 ಅಂತ ಬರ್ಕೊಂಡ್ರು, 10ನ್ನು ತೆಗೆದು 5 ಅಂತ ಬರ್ಕೊಂಡ್ರು. ಅಂದರೆ ಯಾವ ಸ್ಥಾನದಲ್ಲಿ ಐತೆ ಅನ್ನೋದನ್ನು ತೋರಿಸ್ತೈತೆ. ಹೌದಾ? ಇದು 100 10 ಮತ್ತು ಬಿಡಿ ಯಾವ ಸ್ಥಾನದಲ್ಲಿ, 4 ಯಾವ ಸ್ಥಾನದಾಗ ಐತಂತ ತೋರಿಸ್ತೈತಿ, 5 ಯಾವ ಸ್ಥಾನದಲ್ಲಿ ಐತಂತ ತೋರಿಸ್ತೈತಿ, 6 ಯಾವ ಸ್ಥಾನದಲ್ಲಿ ಐತಂತ ತೋರಿಸ್ತೈತಿ. ಅದನ್ನು ನಾವಿಲ್ಲೇನು ಮಾಡಿದ್ವಿ, ಬರೆಯುವಾಗ 100ನ್ನು ತೆಗೆದು ಬರೀ 4 ಅಂತ ಮಾತ್ರ ಬರೆದ್ರೆ, ಆಮೇಲೆ ಇಲ್ಲಿ 10ನ್ನು ತೆಗೆದು 5 ಮಾತ್ರ ಇಲ್ಲಿ ಬರ್ಕೊಂಡ್ರು, 1 ತೆಗೆದು 6 ಮಾತ್ರ ಬರ್ಕೊಂಡ್ರು. ಅದೇ ಥರ ನಾವು ಇಲ್ಲೂ ಕೂಡ 10ನೇಯ 1 ಸ್ಥಾನದಾಗಿರುವಂಥ 5ನ್ನು ಮಾತ್ರ ಬರ್ಕೊತೀವಿ, ಕೆಳಗಿನ 10ನ್ನು ಬರ್ಕೊಳ್ಳೋದಿಲ್ಲ. ನೆಕ್ಸ್ಟು ಇಲ್ಲಿ 7 ಬಿಡಿಗಳಿದಾವು, ಅದಕ್ಕೆ 7 ಅಂತ ಬರ್ಕೊಂಡ್ರು. 7 ಬಿಡಿ ಆದಮೇಲೆ ಈ ಕಡೆ ಬಲಗಡೆ ಸೈಡ್ ಯಾವ್ದು ಬರುತ್ತೆ, 10ನೇಯ 1. ಸೊ ಅಲ್ಲಿ ಯಾವುದೇ 10ನೇ 1 ಇಲ್ಲ, ಇಲ್ಲಿ ಬಿಡಿ ಆಯಿತು. ಇಲ್ಲಿ 10 100 ಬಿಡಿ ಆದಮೇಲೆ ಇಲ್ಲಿ ಯಾವ್ದು ಬರ್ತದೆ, 10ನೇಯ 1, ಆಮೇಲೆ ಬರೋದು 100ನೇಯ 1. ಸೊ ಬಿಡಿ ಸ್ಥಾನದಲ್ಲಿ 7 ಬಿಡಿಗಳಿದಾವು. 10ನೇಯ 1 ಎಷ್ಟಿದಾವು, ಯಾವುದೂ ಇಲ್ಲ, 0. 100ನೇಯ 1ಗಳು ಎಷ್ಟಿದಾವು, 5 100ನೇಯ 1ಗಳಿದಾವೆ ಅಂಥೇಳಿ ಬರ್ಕೊಂಡ್ರು. ಸೊ ಇವನ್ನೆಲ್ಲ ಪ್ಲಸ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ 7 ಐತಿ, 7 ಬರ್ಕೊಂಡ್ವಿ. ಭಿನ್ನರಾಶಿಯಿಂದ ಸಪ್ರೇಟ್ ಮಾಡಬೇಕಂತ ಬಿಂದು ಇಟ್ಟರು. 10ನೇಯ 1 ಸ್ಥಾನದಲ್ಲಿ 0 ಐತಿ, ಅಂದರೆ ಯಾವುದೇ ಒಂದು 10ನೇಯ 1 ನಂಬರ್ಸ್ ಇಲ್ಲ.
ನೂರನೆಯ ಒಂದು ಎಷ್ಟಿದಾವು 5 ಇದಾವು. ಸೊ ಅದಕ್ಕೆ 7.05 ಅಂತ ಹೇಳಿ ಬರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟು, ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆಯ ಮೂಲಕ ಸೂಚಿಸಿದಾಗ ಅವು ಮುಂದಿನಂತಿರುತ್ತದೆ. ಸೊ ಇಲ್ಲಿ ದಶಮಾಂಶ ಸಂಖ್ಯೆ ಇವ ಸಂಖ್ಯೆಗಳನ್ನು 705, 70.5, 7.0 ಇದನ್ನು ಇಲ್ಲಿ ಬರ್ಕೊಂಡು ಸ್ಥಾನ ಬೆಲೆಯ ಮೂಲಕ ಸೂಚಿಸಿದಾಗ ಅಂದರೆ ಇಲ್ಲಿ ನಾವು ಇದನ್ನು ಮಾಡ್ಕೊಂಡಾಗ ಯಾವ ರೀತಿ ಕಾಣಿಸ್ತೈತಿ ಅಂತ ನೋಡ್ರಿ. ಬಿಡಿ 10, 100, 1000, 10,000 ಹಿಂಗೆ ಈ ಕಡೆ ಕಂಟಿನ್ಯೂ ಆಗ್ತೈತಿ. ಬಿಡಿ ಆದಮೇಲೆ ಬರೋದು 10ನೆಯ ಒಂದು, 100ನೆಯ ಒಂದುಗಳು, 1000ನೆಯ ಒಂದುಗಳು, ಹಿಂಗೆ ಈ ಕಡೆ ಕಂಟಿನ್ಯೂ ಆಗ್ತೈತಿ. ಆದ್ರೆ ಅವೆರಡರ ಮಧ್ಯೆ ಭಿನ್ನರಾಶಿ ಮತ್ತು ಪೂರ್ಣಾಂಕಗಳ ಮಧ್ಯೆ ಏನು ಬರಬೇಕಿಲ್ಲಿ? ದಶಮಾಂಶ ಬಿಂದು ಬರಬೇಕು. ಈಗ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಏನಿದೆ? 705 ಹೌದಾ? ಇಲ್ಲಿ ನೂರುಗಳು ಎಷ್ಟಿದಾವು? 7, 100ನೇ ಸ್ಥಾನದಲ್ಲಿ 7, 7 ನೂರುಗಳು. 10 ಎಷ್ಟಿದಾವು? 0, 0 10ಗಳು. ಬಿಡಿ ಎಷ್ಟಿದಾವು? 5 ಬಿಡಿ. ಸೊ 5 × 1 ಈ ರೀತಿನ ಸೂಚಿಸ್ತೀವಲ್ವಾ? ಆದರೆ ಇಲ್ಲಿ ದಶಮಾಂಶದಲ್ಲಿ ಯಾವುದೂ ಇಲ್ಲ. 10ನೆಯ ಒಂದು, 100ನೆಯ ಒಂದು ಯಾವುದೂ ಇಲ್ಲ. ಸೊ ಅಲ್ಲಿ ಏನು ಬರೀಲಾರ್ದಂಗೆ ಖಾಲಿ ಬಿಡ್ಬೋದು. ನೆಕ್ಸ್ಟ್ 70.5 0 ಯಾವ ಸ್ಥಾನದಲ್ಲೈತಿ? ಬಿಡಿ. ಸೊ ಬಿಡಿಗಳು 0 ಇದಾವು. 10ಗಳು ಎಷ್ಟಿದಾವು? 7 ಇದಾವು. ಅದಕ್ಕೆ 7 × 10 ಅಂತ ಬರಿತೀವಿ. ಇಲ್ಲಿ ಏನಾಗೈತಿ? ಇಲ್ಲಿ ನೆಕ್ಸ್ಟು 10ನೆಯ ಒಂದು ಎಷ್ಟಿದಾವು? 5. ಸೊ 10ನೆಯ ಒಂದು 5 ಇದಾವು ಅಂತ ಹೇಳಿ ಈ ರೀತಿ ಬರೆಯೋದು. 100ನೆಯ ಒಂದುಗಳು ಯಾವುದೂ ಇಲ್ಲ. ಬಿಂದುವಿನ ಈ ಕಡೆ ಭಾಗ ಯಾವ ಸ್ಥಾನ? ಇದು 7 ಯಾವ ಸ್ಥಾನದಲ್ಲೈತಿ? ಬಿಡಿ ಸ್ಥಾನದಲ್ಲಿ ಇರೋದ್ರಿಂದ ಬಿಡಿಗಳು 1 ಇದಾವು. 7 ಇದಾವು. ಅದಕ್ಕೆ 7 × 1. ಆಮೇಲೆ ಬಿಂದು ಇಟ್ಟರು 10ನೆಯ ಒಂದು ಎಷ್ಟಿದಾವೆ ಇಲ್ಲಿ? 0. ಬಿಂದು ಆದಮೇಲೆ ಬಲಗಡೆ ಭಾಗ ಬರೋದು 0. ಅದು 10ನೆಯ ಒಂದು 0 ಇದಾವು. ನೆಕ್ಸ್ಟು 100ನೆಯ ಒಂದು ಎಷ್ಟಿದಾವು? 5. ಅದಕ್ಕೆ 5 × 100ನೆಯ ಒಂದು ಅಂತ ಹೇಳಿ ಬರೆದ್ರು. ನೆಕ್ಸ್ಟು ಈ ರೀತಿಯಾಗಿ ನೋಡ್ಕೋಬೋದು ನೀವು ಈಸಿಯಾಗಿ. ಬಿಡಿ 10, 100, 1000, 10,000 ಅಂತ ಈ ಕಡೆ ಕಂಟಿನ್ಯೂ ಆಗ್ತೈತಿ. ಇಲ್ಲಿ 10ನೆಯ ಒಂದು, 100ನೆಯ ಒಂದು ಆ ಸ್ಥಾನ. ಸೊ ಇಲ್ಲಿ ನಾವು ಇಲ್ಲಿ ಏನೋ ಒಂದು ಬರೆದ್ರು. ಇಲ್ಲಿ 7 ಬರೆದ್ರಂದ್ರೆ 7 ಬಿಡಿಗಳಿದಾವೆ ಅಂದರೆ 7 × 1. ಇಲ್ಲಿ 5 ಅಂದ್ರೆ 5 × 10. 10ಗಳು 5 ಇದಾವು ಅಂತ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟು ಹೀಗೆ ದಶಮಾಂಶ ಸಂಕೇತವು ಸಂಖ್ಯೆಗಳು ಹಾಗೂ ಭಿನ್ನರಾಶಿ ಭಾಗಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಒಳಗೊಂಡಂತೆ ಭಾರತೀಯ ಸ್ಥಾನಬೆಲೆ ಪದ್ಧತಿಯ ಸಹಜ ವಿಸ್ತರಣೆಯಾಗಿದೆ. ಸೊ ಇದು ವಿಸ್ತರಣೆ, ಇದು ನಮ್ಮ ಭಾರತೀಯ ಸ್ಥಾನಬೆಲೆಯ ವಿಸ್ತರಣೆ. ಇದು ದಶಮಾಂಶದ್ದು. ಇದು ಹಿಂಗೆ ಬೆಳ್ಕೊಂತ ಈ ಕಡೆ ಹೋಗ್ತೈತಿ. ನೆಕ್ಸ್ಟು ಇದು ಹಿಂಗೆ ಬೆಳ್ಕೊಂತ ಈ ಕಡೆ ಹೋಗ್ತೈತಿ. ಸೊ ವಿಸ್ತರಣೆ ಆಗ್ತಾ ಹೋಗಿದೆ. ಇಲ್ಲೇನು ಚೇಂಜಸ್ ಇಲ್ಲ. 705 ಅಂದರೆ 7 × 100 + 5 × 1. ಸಂಖ್ಯೆ 70.5 ಅಂತಂದರೆ 10 ಎಷ್ಟಿದಾವು? 7 × 10 + 5 × 10ನೆಯ ಒಂದು ಈ ರೀತಿಯಾಗಿ ನಾವು ಬರಿಬಹುದು. ಓಕೆ. ಮತ್ತು 7.05 ಅಂತಂದ್ರೆ ಬಿಡಿ ಎಷ್ಟಿದಾವು? 7. 7 × 1 + 5 ಯಾವುದು ಸ್ಥಾನದಲ್ಲಿ ಐತಿ? 100ನೆಯ ಒಂದು. ಸೊ 5 × 100ನೆಯ ಒಂದು. ದಶಮಾಂಶ ಬಿಂದುವನ್ನು ಉಪಯೋಗಿಸಿ ಸಂಖ್ಯೆಗಳನ್ನ ಹೇಗೆ ಬರೆಯೋದು ಅಂತ ಗೊತ್ತಾಯ್ತು. ಈಗ ಅದನ್ನ ಹೇಗೆ ಓದಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ರಿ, 705 ಇದು ನಾವು ಹೆಂಗೆ ಓದ್ಕೊತೀವಿ? 705 ಅಂತ ಹೇಳಿ ಓದೋದು ಅಂತ ನಮ್ಗೆ ಗೊತ್ತು. ಬಟ್ ಈ ನಂಬರ್ನ ಯಾವ ರೀತಿ ಓದಬೇಕು ಅಂದರೆ 70 ಈ ಕಡೆದು 70 ಪಾಯಿಂಟ್ ಅಥವಾ ಬಿಂದು 5 ಅಂತ ಹೇಳಿ ಓದಬೇಕು. ಅಥವಾ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ 70 ಮತ್ತು 10ನೆಯ ಒಂದು ಇಲ್ಲಿರೋದನ್ನು 70 ಬಿಂದು ಬಂದಾಗ ಮತ್ತು 5 ಯಾವ ಸ್ಥಾನ? 10ನೆಯ ಒಂದಲ್ವಾ? 5 10ನೆಯ ಒಂದು ಅಂತ ಹೇಳಿ 10ನೆಯ 5 ಅಂತ ಹೇಳಿ ಓದಬಹುದು. ನೆಕ್ಸ್ಟ್ ಇಲ್ಲಿ 7.05 ಈ ರೀತಿ ಓದಬೇಕು. 7.05 ಅಂತ ಓದಬೇಕು. ಅಥವಾ 7 ಮತ್ತು ಬಿಂದು ಅಂತ ಬಂದಾಗ ಮತ್ತು 100ನೆಯ 5, ಯಾಕಂದರೆ 5 ಯಾವುದ್ರೊಳಗೈತಿ? 100ನೆಯ ಒಂದರಲ್ಲಿ ಐತಲ್ಲ ಸ್ಥಾನದಲ್ಲಿ. ಸೊ ಅದಕ್ಕೆ 100ನೆಯ 5. ನೆಕ್ಸ್ಟ್ ಇಲ್ಲಿ ಇದನ್ನು ಹೆಂಗೆ ಓದ್ತೀವಿ? 0.274 ಅಂತ ಓದೋದಲ್ಲ. ಇಲ್ಲಿ 0.274 ಅಂತ ಸಪ್ರೇಟಾಗಿ ಓದಬೇಕು. ಅಥವಾ 0 ಅಂದ್ರಲ್ಲಿ ಯಾವುದು ಪೂರ್ಣ ಸಂಖ್ಯೆ ಇಲ್ಲ. ಅದಕ್ಕೆ 2 10ನೆಯ ಒಂದುಗಳು ಮತ್ತು 7 100ನೆಯ ಒಂದುಗಳು ಹಾಗೂ 4 1000ನೇ ಒಂದುಗಳು ಅಂತ ಹೇಳಿ ಓದಬಹುದು.
ಮೇಲಿನಂತೆಯೇ ಒಂದು ಸ್ಥಾನಬೆಲೆ ಕೋಷ್ಟಕವನ್ನು ತಯಾರಿಸಿ ಪ್ರತಿ ಪ್ರಮಾಣವನ್ನು ದಶಮಾಂಶ ರೂಪದಲ್ಲಿ ಸ್ಥಾನಬೆಲೆ ಪ್ರಕಾರ ಬರೆಯಿರಿ ಮತ್ತು ಸಂಖ್ಯೆಯನ್ನು ಓದಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಸಂಖ್ಯೆಗಳನ್ನು ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಈ ಸಂಖ್ಯೆಗಳನ್ನು ಯಾವ ರೀತಿ ಹಾಕಬೇಕು ಬಾಕ್ಸ್ ಅಂದರೆ ಇಲ್ಲಿ ಏನು ಬಾಕ್ಸ್ ಹಾಕಿದಾರಲ್ಲ ಟೇಬಲ್, ಸೊ ಈ ರೀತಿ ಮೇಲಿಂದೆಲ್ಲ ಬರ್ಕೋಬೇಕಿಲ್ಲಿ. ಬರ್ಕೊಂಡಾದ್ಮೇಲೆ ಸೇಮ್ ಅವ್ರೇನು ಕೊಟ್ಟಿದ್ದಾರಲ್ಲ ಅದ್ರ ಥರ ಬರೆದು ಸಂಖ್ಯೆಗಳನ್ನು ಬರೆದು ನೀವು ಓದಬೇಕಾಗತ್ತೆ. ಸೊ ಈಗ ನೋಡೋಣ, 4 ಬಿಡಿಗಳು, 3 10ನೇ ಒಂದುಗಳು ಮತ್ತು 5 100ನೇ ಒಂದುಗಳು. ಈ ಥರ ಒಂದು ಬಾಕ್ಸನ್ನ ಹಾಕ್ಕೊಳ್ರಿ. ಇಲ್ಲಿ ಅವ್ರು ಏನು ಕೇಳಾರಲ್ಲ ಅದನ್ನ ಇಲ್ಲಿ ಬರೀತಾ ಹೋಗ್ರಿ. ಸೊ ಅದು ಯಾವ ಸಂಖ್ಯೆ ಆಕೈತೆ ಅನ್ನೋದನ್ನ ಇಲ್ಲಿ ಬರೀಬೇಕು. ಓಕೆನಾ? ಇದನ್ನು ಯಾವ ರೀತಿ ಬರಿಬೇಕಂದ್ರೆ ಈಗ 2 ಬಿಡಿಗಳು, ಹೌದಾ? ಸೊ ಬಿಡಿಗಳು ಎಷ್ಟಿದಾವೆ ಇಲ್ಲಿ? 2. ಸೊ 2 × 1 ಅಂತ ಬರಿತೀರಿ. ನೆಕ್ಸ್ಟು 10 ಈ ಕಡೆ ಯಾವುದೂ ಇಲ್ಲ. ಆಮೇಲೆ ಇಲ್ಲಿ ಒಂದು ಬಿಂದು ಅಂತ ಬರ್ತೈತಿ, ಹೌದಾ? ಬಿಡಿಗಳಾದಮೇಲೆ 10ನೇ ಒಂದು ಈ ಕಡೆದನ್ನ ಮತ್ತು ಈ ಕಡೆದನ್ನ ಸಪ್ರೇಟ್ ಮಾಡ್ಬೇಕಂದ್ರೆ ನಡುವೆ ದಶಮಾಂಶ ಬಿಂದು ಇರಬೇಕು. ನೆಕ್ಸ್ಟು 10ನೇ ಒಂದು ಎಷ್ಟಿದಾವು? 3. 3 × 10ನೇ ಒಂದು ಅಂತ ಹೇಳಿ ಬರಿತೀರಿ. ಆಮೇಲೆ 100ನೇ ಒಂದು ಎಷ್ಟಿದಾವು? 5 × 100ನೇ ಒಂದು ಅಂತ ಹೇಳಿ ಬರಿತೀವಿ. ಇಲ್ಲೇನಾಯ್ತು ಈಗ? ಬಿಡಿಗಳು ಎಷ್ಟಿದಾವು? 2. ಸಂಖ್ಯೆ ಬರಿಬೇಕಂದ್ರೆ 2. ಒಂದು ನಿಮಿಷ. 2 ಬಿಂದು ಇಡ್ತೀವಿ. ನೆಕ್ಸ್ಟ್ 10ನೇ ಒಂದು ಸ್ಥಾನದಲ್ಲಿ ಯಾವುದೈತೆ ನಂಬರು? 3. ಆಮೇಲೆ 5. ಸೊ ಇದನ್ನ ಹೆಂಗೆ ಓದ್ತೀವಿ? 2 ಬಿಂದು ಇದು 3. 2 ಬಿಂದು 3 5 ಈ ರೀತಿ ಬರೆದಿದ್ದೀನಿ. 2 ಬಿಂದು 3 5 ಈ ರೀತಿ ಆಗುತ್ತೆ. ನೆಕ್ಸ್ಟ್ ನೋಡೋಣ, 1 10 ಮತ್ತು 5 10ನೇ ಒಂದುಗಳು. ಒಂದು ಎಷ್ಟು? 10ರ ಸ್ಥಾನದಲ್ಲಿ ಎಷ್ಟೈತಿ? 1. 1 10. ಸೊ ಬಿಡಿಗಳಲ್ಲಿ ಯಾವುದೂ ಇಲ್ಲ, ಅದಕ್ಕೆ 0 ಹಾಕ್ಕೊತೀನಿ. ನೆಕ್ಸ್ಟು ಒಂದು ಬಿಂದು ಇಟ್ಕೋಬೇಕು. 10ನೇ ಒಂದು ಎಷ್ಟಿದಾವು? 5 10ನೇ ಒಂದು ಇದ್ದಾವೆ. ಓಕೆ, ಸೊ 100ನೇ ಒಂದು ಯಾವುದೂ ಇಲ್ಲ. ಸೊ ಇವೆಲ್ಲ ಬಿಡ್ಬೇಕು ಹಾಗೆ. ಈಗ ಯಾವ ರೀತಿ? 10ನೇ ಸ್ಥಾನದಲ್ಲಿ ಯಾವುದೈತಿ? 1, ಹೌದಾ? ನೆಕ್ಸ್ಟು ಬಿಡಿ ಸ್ಥಾನದಲ್ಲಿ 0, ಬಿಂದು 10ನೇ ಒಂದರಲ್ಲಿ 5. ಸೊ ಇದನ್ನ ಯಾವ ರೀತಿ ಓದ್ತೀವಿ ಅಂದ್ರೆ 10.5 ಅಥವಾ 10.5. ನೆಕ್ಸ್ಟ್ 4 ಬಿಡಿಗಳು ಮತ್ತು 6 100ನೇ ಒಂದು. ಸೊ ಬಿಡಿ ಎಷ್ಟಿದಾವು? 4. ಸೊ 4 ಬಿಡಿಗಳು ಬಿಂದು 10ನೇ ಒಂದು ಯಾವುದೂ ಇಲ್ಲ, ಅಲ್ಲಿ 0 ಇಟ್ಕೊಳ್ಳೋಣ. ನೆಕ್ಸ್ಟ್ 100ನೇ ಒಂದು ಎಷ್ಟಿದಾವೆ? 6. 6 100ನೇ ಒಂದು. ಓಕೆ, ಸೊ ಇದನ್ನ ಯಾವ ರೀತಿ ಬರಿತೀವಿ? ಬಿಡಿ ಸ್ಥಾನದಲ್ಲಿ 4, ಅದಾದಮೇಲೆ ಪಾಯಿಂಟ್ ಇದೆ. 10ನೇ ಒಂದು ಯಾವುದಿಲ್ಲ, 0. 100ನೇ ಒಂದು 6. ಸೊ ಯಾವ ರೀತಿ ಓದ್ತೀವಿ? 4.06 ಅಂತ ಹೇಳಿ ಓದಬೇಕು. ನೆಕ್ಸ್ಟು 1 100 ಇದೆ ಅಂತೆ. ಸೊ 100 ಎಷ್ಟಾಕೈತಿಲಿ? 1 × 100. 100ರದ್ದು ಎಷ್ಟಿದಾವು? 1 ಐತಿ. ಆಮೇಲೆ ಬಿಡಿ 10 ಅಂತೂ ಯಾವುದಿಲ್ಲ, 0. 1 ಬಿಡಿ ಅಂತ ಐತಿ. ಸೊ 1 ಬಿಡಿ ಇದೆ. ಸೊ ಇಲ್ಲಿ ಬಿಂದು ದಶಮಾಂಶ ಬಿಂದು. ನೆಕ್ಸ್ಟ್ 10ನೇ ಒಂದು ಯಾವುದೂ ಇಲ್ಲ. 100ನೇ ಒಂದು ಎಷ್ಟೈತಿ? 1. 1 × 100ನೇ ಒಂದು. ಬರೆಯುವಾಗ 100 ಸ್ಥಾನದಲ್ಲಿ 1, ಆಮೇಲೆ 0, ನೆಕ್ಸ್ಟ್ 1 ಬಿಂದು 0 1. ಸೊ ಯಾವ ಥರ ಓದ್ತೀವಿ ಇಲ್ಲಿ? 101.01 ಅಂತ ಹೇಳಿ ಓದಬೇಕು. ಇಲ್ಲಿ ನೆಕ್ಸ್ಟ್ ಏನೈತಂದರೆ 8/100 100ನೇ 8 ಮತ್ತು 10ನೇ 9 ಅಂತ ಐತಿ. ಸೊ ಇಲ್ಲಿ ಯಾವ ರೀತಿ ಬರಿಬೇಕು ಅಂದರೆ 100ನೇ ಒಂದರಲ್ಲಿ ಎಷ್ಟು 100ನೇ ಒಂದು ಇದಾವೆ ಅಂತಂದರೆ 8, ಹೌದಾ? ಸೊ ಇಲ್ಲಿ ಏನು ಬರಿತೀವಿ? 8 × 100ನೇ ಒಂದು. 10ನೇ ಒಂದು ಎಷ್ಟೈತಿ? 9. 9 × 10ನೇ ಒಂದು. ಸೊ ಇಲ್ಲಿ ಬಿಂದು ಇಡ್ತೀವಿ. ಬಿಡಿ ಯಾವುದಿಲ್ಲ, 10 ಯಾವುದಿಲ್ಲ, ಯಾವುದಿಲ್ಲ. ಸೊ ಬರೆಯುವಾಗ ಹೆಂಗೆ ಬರಿತೀವಿ ಅಂದರೆ 0 ಬಿಂದು 10ನೇ ಒಂದು 9, ಇದು 8. ಸೊ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಇದು 9 ಆಗುತ್ತೆ, ಇದು 8. ಸೊ ಬಿಂದು ಇಡ್ತೀವಿ. ಸೊ ಇಲ್ಲಿ ಏನು ಖಾಲಿ ಬಿಡಬಾರ್ದು ಅಂದರೆ 0.98 ಅಂತ ಹೇಳಿ ಓದೋದು. ನೆಕ್ಸ್ಟ್ ನೋಡೋಣ ಕ್ವಶನ್ನು. ಇಲ್ಲೇನೈತಂದರೆ 100ನೇ 5 ಅಂತ ಐತಿ. ನೆಕ್ಸ್ಟ್ ಕ್ವಶನ್. ಸೊ ನೋಡೋಣ ಅದು ಯಾವ ರೀತಿ ಬರೀಬೇಕಂತಿಲ್ಲಿ. 100ನೇ 5 ಅಂದರೆ ಯಾವುದು ಬೇರೆ ಏನು ಕೊಟ್ಟಿಲ್ಲ. ಸೊ 100ನೇ ಒಂದು ಎಷ್ಟಿದಾವು? 5 ಇದಾವು. ಇದು 0. ಇಲ್ಲಿ ನೆಕ್ಸ್ಟ್ ಬಿಂದು ಬರ್ತೈತಿ, ಇದು 0. ಸೊ ಅದಕ್ಕೆ 0. 10ನೇ ಒಂದರಲ್ಲಿ 0 ಐತಿ.
ನೂರನೆಯ ಒಂದರಲ್ಲಿ 5 ಇದೆ. ಸೊ ಇದು ಹೆಂಗೆ ಓದ್ತೀವಿ? 0.05. ಓಕೆ. ನೆಕ್ಸ್ಟ್ 10ನೇಯ 1. ಇದನ್ನು ಯಾವ ರೀತಿ ಬರೆಯೋದು ಅಂದ್ರೆ 10ನೇಯ 1 ಇಲ್ಲಿ ಎಷ್ಟೈತಿದೆ? 10ನೇಯ 1ಗಳು 1. ಸೊ 1 ಇಂಟು 10ನೇಯ 1. 100 ಯಾವುದೂ ಇಲ್ಲ, ಬಿಡಿಗಳು ಯಾವುದಿಲ್ಲ. ಸೊ 0.1 0.1 ಅಂತ ಹೇಳಿ ಓದ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡೈತಿ ಇದೊಂದು ಸ್ವಲ್ಪ ನೋಡಿರಿ, ಇದನ್ನು ನಾವು ಬಿಡಿಸ್ಕೋಬೇಕಾಗತ್ತೆ. ಇಲ್ಲಿ 2 ಮತ್ತು 100ನೇಯ 1, 4 ಮತ್ತು 10ನೇಯ 1 ಮತ್ತು 7 ಮತ್ತು 1007. ಇದನ್ನು ಯಾವ ರೀತಿ ಬರ್ಕೋಬೇಕಂತಂದ್ರೆ ನಾವು ಹಿಂದಿನ ವೀಡಿಯೋದಾಗೆಲ್ಲ ನೋಡಿರ್ತೀರಿ, ಇದನ್ನೆಲ್ಲ ಪ್ಲಸ್ ರೂಪದಲ್ಲಿ ಬರ್ಕೊಬೇಕು. 4 1/10 ಪ್ಲಸ್ 7 7/1000. ಪೂರ್ಣ ಸಂಖ್ಯೆಗಳನ್ನೆಲ್ಲ ಕೂಡಿಸ್ರಿ. 2 + 4 + 7 ಕೂಡಿಸಿದ್ರೆ ಎಷ್ಟು ಬಂತು? 13. 13 ಪ್ಲಸ್ 1/10. ಇದನ್ನು ಸಾಲಿಗೆ ಬರ್ಕೊಳ್ಳೋಣ. ಈಗ 1/10 ಫಸ್ಟ್ 10ನೇಯ 1, ಆಮೇಲೆ 100ನೇಯ 1 ಮತ್ತು 1000ನೇಯ 7. ಸೊ ಈಗ ಇದನ್ನು ಬಂದಿರೋದನ್ನು ನಾವು ಈ ಕಡೆ ಬರ್ಕೊಳ್ಳೋಣ. ಸೊ ಇಲ್ಲಿ ಏನು ಬಂತು ನಮಗಿಲ್ಲ ಅಂತಂದ್ರೆ 13 ಪ್ಲಸ್ 10ನೇಯ 1 ಪ್ಲಸ್ 100ನೇಯ 1 ಪ್ಲಸ್ 1000ನೇಯ 7. ಇದನ್ನು ಬರ್ಕೊಳ್ಳೋಣ. ಈಗ 13 ಅಂತಂದ್ರೆ ಹಿಂಗಿದೆ. ಈಗ ಇಲ್ಲಿ 13 ಅಂತಂದರೆ ಬಿಡಿಗಳು ಎಷ್ಟಿದಾವು? 3. ಹೌದಾ? ಸೊ ಬಿಡಿಗಳು 3 ಇದಾವೆ. 10 ಎಷ್ಟಿದಾವು? 1. 1 ಇಂಟು 10 ಬಿಂದು ಆದಮೇಲೆ ಇಲ್ಲಿ ಏನಂತ 10ನೇಯ 1 ಎಷ್ಟಿದಾವೆ? ಇಲ್ಲಿ 1. ಸೊ ಇಲ್ಲಿ 10ನೇಯ 1 ಎಷ್ಟೈತಿ? 1. 1 ಇಂಟು 10ನೇಯ 1. ಅದಾದಮೇಲೆ 100 ಎಷ್ಟಿತ್ತು? 1 ಇಂಟು 100ನೇಯ 1. 1000 ಎಷ್ಟಿತ್ತು? 7 ಇಂಟು 1000. 1000ನೇಯ 1. ಇದನ್ನು ಯಾವ ರೀತಿ ಬರ್ಕೋಬೇಕಂದ್ರೆ ಈಗ 13 ಆಯ್ತು. 13 ಬಿಂದು 10ನೇಯ 1ರಲ್ಲಿ ಎಷ್ಟೈತಿ? 1 1 7. ಹೆಂಗೆ ಓದ್ತೀವಿ? 13 ಬಿಂದು 1 1 7 ಅಂತ ಹೇಳಿ ಓದಬೇಕು. 117 ಅನ್ನಂಗಿಲ್ಲ. 13 ಬಿಂದು 1 1 7 ಅಂತ ಓದಬೇಕು. ನೆಕ್ಸ್ಟ್ ಇಲ್ಲಿ ದೊಡ್ಡ ಸಂಖ್ಯೆಗಳ ಅಧ್ಯಾಯದಲ್ಲಿ ಅಂದರೆ 1ನೇ ಚಾಪ್ಟರ್ನಲ್ಲಿ ನಾವು ಏನು ನೋಡಿದ್ವಿ ಅಂದರೆ 23 ನೂರುಗಳನ್ನು ಹೇಗೆ ಬರೆಯೋದು. ಸೊ 23 ನೂರುಗಳಂತಂದರೆ 23 ಇಂಟು 100. 23 1 23 ಮುಂದೆರಡು 0. ಸೊ 2300 ಅಂತ ಬಂತು. ಸೊ ಇದನ್ನು ನೋಡಿದಾಗ ನಮಗೆ ಇದು ಆನ್ಸರ್ ಇಷ್ಟು ಬಂತು. ಇದನ್ನು ಯಾವ ರೀತಿ ಬರ್ಕೋಬೋದು? 2000 ಪ್ಲಸ್ 300 ಅಂತ ಬರಿಬೋದಾ ಇದನ್ನು? ಸೊ ಅದನ್ನ ಅವ್ರು ಏನು ಮಾಡ್ಯಾರ ಇಲ್ಲಿ ಬರ್ದಾರೆ 2000 ಪ್ಲಸ್ 300. ಸೊ ಸಾವಿರಗಳು ಎಷ್ಟಿದಾವು? 2 ಇದಾವು. ನೂರುಗಳು ಎಷ್ಟಿದಾವು? 3. 10 ಯಾವುದಿಲ್ಲ, ಬಿಡಿನೂ ಯಾವುದಿಲ್ಲ. ಈ ಥರ ಇದನ್ನ ನಾವು ಈ ರೀತಿಯಾಗಿ ಬರ್ಕೊಂಡ್ವಿ. ನೆಕ್ಸ್ಟ್ ಅದೇ ರೀತಿ 23 10ಗಳು. 23 10 ಅಂತಂದ್ರೆ ಎಷ್ಟು ಬರ್ತೈತಿ ಇಲ್ಲಿ? 23 1 23 0 1 ಸೊ 230. ಇದನ್ನು ನಾವೇನು ಮಾಡ್ಕೊತೀವಿ? 200 ಪ್ಲಸ್ 30 ಅಂತ ಬರಿಬೋದಾ? ಸೊ ನೂರುಗಳು ಎಷ್ಟಿದಾವೆ ಇಲ್ಲಿ? 2. 10ಗಳು ಎಷ್ಟಿದಾವು? 3. ಬಿಡಿಗಳು ಯಾವುದಿಲ್ಲ, 0. ಈ ರೀತಿಯಾಗಿ ಬರಿತೀವಿ. ನೆಕ್ಸ್ಟ್ ಈಗ ನಾವು 234 10ನೇ 1ಗಳನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರಿಬಹುದು? ಸೊ ಇದನ್ನಂತರೂ ಬರೆದ್ವಿ. ಬಟ್ ಇದನ್ನು ಈ ರೀತಿಯಾಗಿರುವಂಥದ್ದನ್ನು ದಶಮಾಂಶ ರೂಪದಲ್ಲಿ ಅಂದರೆ ಬಿಂದು ಹಾಕಿ ಯಾವ ರೀತಿ ಬರಿಬಹುದು ಅಂತ ಕೇಳಿದಾಗ 234 10ನೇ 1 ಅಂದ್ರೇನು? 234 10ನೇ 1 ಈ ರೀತಿ ಬಂತ. ಸೊ ಇದನ್ನು ಈ ನಂಬರ್ನ ಸ್ಪ್ಲಿಟ್ ಮಾಡ್ಕೊಂಡಾಗ ಇಲ್ಲಿ ಏನಾಗುತ್ತೆ ನಮ್ಗೆ? 200 ಪ್ಲಸ್ 30 ಪ್ಲಸ್ 4 ಕೆಳಗೆಲ್ಲ ಕಡೆ 10 10 10. ಓಕೆ. ಸೊ ಇಲ್ಲಿ ಇದೊಂದು 0 ಇದೊಂದು 0 ಕ್ಯಾನ್ಸಲು, ಇದೊಂದು 0 ಇದೊಂದು 0 ಕ್ಯಾನ್ಸಲ್ಲು. ಹೌದಾ? ಅವಾಗ ಇಲ್ಲಿ ಎಷ್ಟು ಬಂತು? 20 ಕೆಳಗಡೆ 1. ಸೊ ಅಲ್ಲಿ ಏನಾಗ್ತೈತಿ? 20 ಪ್ಲಸ್ ಇಲ್ಲಿ 3 ಉಳಿತು ಪ್ಲಸ್ 4/10. 20 ಪ್ಲಸ್ 3 ಅಂದರೆ 23 ಬಿಂದು 10ನೇ 1 ಎಷ್ಟೈತಿ? 4. ಸೊ 23.4 ಅಂತ ಹೇಳಿ ಬರಿಬೋದು. ಸೊ ಈ ರೀತಿ ಕೊಟ್ಟರೆ ಇಲ್ಲಿ ಅವರು ಅದೇ ಥರನೇ ಮಾಡ್ಕೊಂಡಿರೋದು. 234 10ನೇ 1ಗಳಂದರೆ ಈ ಥರ ಬರ್ಕೊಂಡ್ರೆ 234ನ 200 ಪ್ಲಸ್ 30 ಪ್ಲಸ್ 4 ಅಂತ ಬರೆದಿದ್ದಾರೆ. ಕೆಳಗಡೆ ಎಲ್ಲ 10. ಇದು 0 ಈ 0 ಕ್ಯಾನ್ಸಲ್ ಆದರೆ 20 ಉಳಿತೈತಿ. ಈ 0 ಈ 0 ಕ್ಯಾನ್ಸಲ್ ಆದರೆ 3 ಉಳಿತು. 10ನೇ 4 ಇವನ್ನೆರಡು ಕೂಡಿಸಿದ್ರೆ 23. 10ನೇ 1 ಸ್ಥಾನದಲ್ಲಿ 4 ಐತಿ. ಸೊ 2 ನಡುಕ್ಕೆ ಬಿಂದುನ ಇಡಬೇಕು. ಇದನ್ನು ನಾವು ಟೇಬಲಲ್ಲಿ ಹಾಕಿದಾಗ 10 ಎಷ್ಟಿದಾವು? 2 ಬಿಡಿ 3 ಬಿಂದುಗೆ ಬಿಂದು 4.
ಓಕೆ, ಸೊ ಈ ರೀತಿ ಇರೋದನ್ನು ಹೀಗೆ ಬರ್ಕೊಳ್ತೀವಿ ದಶಮಾಂಶ ರೂಪದಲ್ಲಿ. ಈ ಪ್ರಮಾಣಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಸೊ ಒಂದೇದು ಯಾವ್ದು ಕೇಳ್ಯಾರಲ್ಲಿ ಅವರು 234 ನೂರನೆಯ ಒಂದುಗಳು. ಸೊ 234 ನೂರನೆಯ ಒಂದು ಅಂದರೆ ಈ ರೀತಿ ಬರಿತೀವ. ಸೊ ಇದನ್ನು ಯಾವ ರೀತಿ ಮಾಡ್ತೀವಿ, 200 + 3 + 4 + 30 + 4 ಕೆಳಗಡೆ ಎಲ್ಲ 100, ಇದು 100, ಈಗ ನೂರನೇ ಒಂದಲ್ವಾ 100. 2 0 2 0 ಕ್ಯಾನ್ಸಲ್ಲು, 1 0 1 0 ಕ್ಯಾನ್ಸಲ್ಲು. ಇಲ್ಲಿ ಎಷ್ಟು ಉಳಿತಿಲ್ಲಿ 2, ನೆಕ್ಸ್ಟು +3 ಕೆಳಗಡೆ 10 +4 ಕೆಳಗೆ 100. ಸೊ 2 ಪೂರ್ಣ ಸಂಖ್ಯೆ. 10ನೇ ಒಂದು ಸ್ಥಾನದಲ್ಲಿ ಯಾವುದೈತಿ 3, 100ನೇ ಒಂದು ಸ್ಥಾನದಲ್ಲಿ 4. ಇದನ್ನು ಸಪ್ರೇಟ್ ಮಾಡೋಕ್ಕೆ ಬಿಂದುವನ್ನು ಇಡಬೇಕು. ಸೊ ಈ ರೀತಿಯಾಗಿ ಬರಿಬಹುದು. ಅವಾಗ ಹೆಂಗೆ ಓದ್ತೀವಿ 2.34. ನೆಕ್ಸ್ಟ್ ಬಿ ಯಾವುದೈತಿಲಿ 105 10ನೆಯ ಒಂದುಗಳು. ಸೊ 105 10ನೆಯ ಒಂದು, 105 10ನೆಯ ಒಂದು ಹಿಂಗೆ ಬರ್ಕೊಂಡು ಇದನ್ನು ಯಾವ ರೀತಿ ಬರ್ಕೋಬೋದು, 100 + 5 ಅಂತ ಬರಿಬೋದಾ. ಇಲ್ಲಿ ಕೆಳಗಡೆ 10, ಇಲ್ಲಿ 10, 0 0 ಕ್ಯಾನ್ಸಲ್, 10 ಉಳಿತು +5/10. 10 ಪೂರ್ಣ ಸಂಖ್ಯೆ. 10ನೇ ಒಂದು ಸ್ಥಾನದಲ್ಲಿರೋದು 5, ಇದನ್ನು ಸಪ್ರೇಟ್ ಮಾಡೋಕೆ ಒಂದು ಬಿಂದು 10.5 ಅಂತ ಹೇಳಿ ಬರಿಬಹುದು. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಇಷ್ಟ ಆಯಿತು. ಯಾವ ರೀತಿ ಓದಬೇಕು, ಯಾವ ರೀತಿ ಬರಿಬೇಕು ದಶಮಾಂಶ ಸಂಖ್ಯೆಗಳನ್ನು ಅಂತ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಾಪಿಕ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.